ನಮಸ್ಕಾರ, ಎಂಚಲ್ಲರ್ ಮಾತಾ. ನಾನಿವತ್ತು ಬಂಗುಡೆ ಒಣಮೀನು ಸಾರು ಮಾಡ್ತಾ ಇದ್ದೇನೆ. ಇದು ಉಡುಪಿ ಶೈಲಿಯಲ್ಲಿ ಮಾಡುವಂತ ಬಂಗುಡೆ ಒಣಮೀನು ಸಾರು. ತುಳುವಿನಲ್ಲಿ ಇದಕ್ಕೆ ನುಂಗೆಲ್ ಮೀನು ಸಾರು ಅಂತಾನು ಕರೀತಾರೆ. ಬನ್ನಿ ಡ್ರೈ ಫಿಶ್ ಕರಿ ಹೇಗೆ ಮಾಡುದಂತ ನೋಡೋಣ. ನಾನಿಲ್ಲಿ 4 ಬಂಗುಡೆ ಮೀನು ತಗೊಂಡಿದ್ದೀನಿ. ಫಸ್ಟಿಗೆ ಬಂಗುಡೆಯ ತಲೆ ತೆಗೆದು ನೀರಲ್ಲಿ ಅರ್ಧ ಗಂಟೆ ನೆನೆಸಿಡಬೇಕು. ನಾನಿಲ್ಲಿ 1 ಈರುಳ್ಳಿ ಹಾಗೂ 1 ಟೊಮೆಟೊನ ತಗೊಂಡಿದ್ದೀನಿ. ಎರಡನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಹಾಗೆ ಏನೆಲ್ಲ ಸ್ಪೈಸಸ್ ಬೇಕಂತ ನೋಡೋಣ. 2 ಟೀ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಂತೆಕಾಳು, ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಓಮ, ಅಜ್ವೈನ್ ಅಂತ ಹೇಳ್ತಾರಲ್ವ ಅದು, 4-5 ಮೆಣಸಿನಕಾಯಿ, ಹಾಗೆ 3 ಬೆಳ್ಳುಳ್ಳಿ, ಹಾಗೆ 1 ಕಾಯಿ ತುರಿನ ನಾನು ತಗೊಂಡಿದ್ದೀನಿ ಇಲ್ಲಿ. ಈಗ ಒಂದು ಪ್ಯಾನ್ಗೆ 2 ರಿಂದ 3 ಟೀ ಸ್ಪೂನ್ ತೆಂಗಿನೆಣ್ಣೆ, ಮೆಣಸು, ಹಾಗೆ ಉಳಿದ ಸ್ಪೈಸಸ್ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಅರ್ಧ ನೀರುಳ್ಳಿ ಹಾಗೂ ತೆಗೆದಿಟ್ಟಂಥ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಈಗ ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಲಿಕ್ಕೆ ಇಡಬೇಕು. ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದಿಟ್ಟುಕೊಂಡಂಥ ಎಲ್ಲ ಸ್ಪೈಸಸ್ ಅನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದ ಪೇಸ್ಟನ್ನು ನಾನೀಗ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಮಣ್ಣಿನ ಪಾತ್ರೆ ಇದ್ದರೆ ತುಂಬ ಒಳ್ಳೆಯದು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಪಾತ್ರೆಯನ್ನು ಗ್ಯಾಸಲ್ಲಿ ಇಟ್ಟಿದ್ದೀನಿ. ನಂತರ ಇದಕ್ಕೆ ನೆನೆಸಿಟ್ಟ ಅಂತ ಹುಳಿಯ ನೀರನ್ನು ಹಾಕ್ತಾ ಇದ್ದೀನಿ. ಹಾಗೆ ಕಟ್ ಮಾಡಿದಂಥ 1 ಟೊಮೆಟೊ ಹಾಗೂ ಉಳಿದ ಅರ್ಧ ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಲಿಕ್ಕೆ ಇಡಬೇಕು. ಈಗ ನೆನೆಸಿಟ್ಟಂಥ ಮೀನನ್ನು ನಾನು 2-3 ಸಲ ಚೆನ್ನಾಗಿ ತೊಳೆದು ಅದನ್ನು ನನಗೆ ಬೇಕಾದ ರೀತಿಯಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕಟ್ ಮಾಡ್ಕೊಳ್ಳಿ, ಇಲ್ಲಾದರೆ ಹಾಗೇನೆ ಹಾಕಬಹುದು. ಈಗ ಮಸಾಲ ಚೆನ್ನಾಗಿ ಕುದಿ ಬಂದಿದೆ. ಇದನ್ನು ಒಂದ್ಸಲ ನಾನು ಮಿಕ್ಸ್ ಮಾಡಿ ಇದಕ್ಕೆ ಮುಚ್ಚಳ ಹಾಕಿ 1-2 ನಿಮಿಷ ಬೇಯಿಸ್ಕೊಳ್ತೀನಿ. 2 ನಿಮಿಷ ಆದ ನಂತರ ಇದಕ್ಕೆ ವಾಶ್ ಮಾಡಿ ಇಟ್ಕೊಂಡಂತಹ ಮೀನನ್ನು ಹಾಕ್ತಾ ಇದ್ದೀನಿ. ಇದೀಗ ಚೆನ್ನಾಗಿ ಬೆಂದಿದೆ. ಇದನ್ನು ನೀವು ಬಾಯ್ಲ್ಡ್ ರೈಸ್ನೊಂದಿಗೆ ಹಾಕಿ ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಬಂಗುಡೆ ಒಣಮೀನು ಸಾರು ಹೇಗೆ ಮಾಡೋದಂತ. ನೀವು ಮನೆಯಲ್ಲಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಹಾಗೂ ಶೇರ್ ಕೂಡ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಇನ್ನೊಮ್ಮೆ ಬರ್ತೀನಿ, ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿ ತನಕ ಬಾಯ್.